ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ವೀರಪ್ಪಣ್ಣವರೇ, ಗಂಗಾಧರ್ ಅವರೇ, ರಾಜಣ್ಣವರೇ, ಸಂಪಿಯಣ್ಣವರೇ, ಮಂಜಣ್ಣವರೇ, ಶಿದು ಅವರೇ, ಸಂತೋಷ್ ಅಣ್ಣವರೇ, ನನ್ನ ಮಾತಿಗೆ ಕರೆ ಕೊಟ್ಟು ಇವರೆಲ್ಲ ಬಂದಿದ್ದಕ್ಕೆ ಇವ್ರಿಗೂ ಧನ್ಯವಾದಗಳು ಹೇಳ್ತಾ 27ನೇ ತಾರೀಕು ನಾವು ಯಾಕೆ 27ನೇ ತಾರೀಕು ಚೆನ್ನಾಗಿ ಮಾಡಬೇಕು ಅಂತ ಹೊರಟಿದ್ವಿ ಅಂದರೆ ನಮ್ಗೆ ಅದಿರಲಿಲ್ಲ. ಮೊನ್ನೆ ಏನು ಒಂದು ತಿಂಗಳ ಹಿಂದೆ ಸಿದ್ದರಾಮಣ್ಣವ್ರು ರಾಜೀನಾಮೆ ಕೊಟ್ಟ ಮೇಲೆ ರಾಜಕೀಯನ ಮುನ್ನುಡಿಗೆ ತಗೊಂಡೋಗ್ಬೇಕು, ಬಲಿಷ್ಠವಾಗಿ ತಗೊಂಡೋಗ್ಬೇಕು, ಇಲ್ಲ ಅನ್ಯಾಯಗಳನ್ನ ನಿಲ್ಲಬೇಕು ಅಂದರೆ ಒಂದು ನಮ್ಮ ಆಫೀಸ್ ಮುಂದೆ, ನಮ್ಮ ಮನೆ ಮುಂದೆ ಒಂದು ಕಾರ್ಯಕ್ರಮ ಆಗಬೇಕು. ಆ ಜನಕ್ಕೆ ಅರಿವು ಮೂಡಿಸ್ಬೇಕಾದ್ರೆ ಒಂದು ಕಾರ್ಯಕ್ರಮ ಇರಲೇಬೇಕು. ಯುಗಾದಿ ಹಬ್ಬ ಹೆಂಗೆ ವರ್ಷಕ್ಕೊಂದ್ಸತಿ ಬಂದಾಗ ಬೇವು ಬೆಲ್ಲ ಎಲ್ಲ ತಗೊಂಬಂದು ಆಚರಣೆ ಮಾಡಿ ದೇವ್ರಿಗೆಲ್ಲ ಪೂಜೆ ಮಾಡಿದಾಗ ಅದೊಂದು ಮೆರಗು ಬರ್ತದೆ. ಚುನಾವಣೆಗೂ ರಾಜಕಾರಣಕ್ಕೂ ಒಂದು ಮೆರಗು ಬರ್ತದೆ ಅಂತೇಳಿ ನಮ್ಮ ಹುಡ್ದಬ್ಬನ ಜೋರಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖಂಡರುಗಳೆಲ್ಲ ಕೇಳ್ಕೊಂಡಾಗ ಆಯ್ತಣ್ಣ ನೀವು ಹೆಂಗೆ ಹೇಳ್ತೀರ ಹಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹೊನ್ನವಳ್ಳಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಅಲ್ಲಿ ಮಾತ್ರ ಬುಕ್ ಕೊಡೋಣ ಅಂತ ಹೊರಟಾಗ ನಮ್ಮ ಹೊನ್ನವಳ್ಳಿ ವಿರೂಪಾಕ್ಷ ಅಣ್ಣವರು ನೀನು ತಪ್ಪು ಮಾಡ್ತೈತಿ ಹಂಗೆಲ್ಲ ಮಾಡಿಬಿಟ್ಟು ನೀನು ಜಿಲ್ಲಾ ಪಂಚಾಯತಿಗೆಲ್ಲ ನಿಲ್ತಾ ಇರೋದಕ್ಕೆ MLA ನಿಲ್ತಾ ಇರೋದು, ಇಡೀ ತಾಲೂಕು ಲೀಸ್ಟ್ ತರಿಸ್ಕೊಂಡು ಎಷ್ಟು ಸ್ಕೂಲ್ ಇದೆ, ಎಷ್ಟು ಶಾಲೆ ಇದೆ ಎಲ್ಲ ತಿಳ್ಕೊಂಡು ನೀನು ಮಾಡಬೇಕು ಅಂದಾಗ 288 ಹಳ್ಳಿಯಾಗೂ ಸ್ಕೂಲ್, 288 ಶಾಲೆ ಇದೆ, 288 ಶಾಲೆ ಇದೆ ಅಂತ ಹೇಳಿ ತರಿಸ್ಕೊಂಡಾಗ 13,000 ಮಕ್ಕಳಿದ್ದಾರೆ. 1ನೇ ಕ್ಲಾಸಿಂದ 2nd PU 13,000 ಮಕ್ಕಳಿಗೂ ನೋಟ್ ಬುಕ್ ಕೊಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಒಂದು 3 ದಿವಸ ಮುಂಚೆ, ಬರ್ತಡೇಗಿನ್ನ ಮುಂಚೆ ಒಂದು 3-4 ದಿವಸದ ಮುಂಚೆ ನಮ್ಮ ಕಾರ್ಯಕರ್ತರೆಲ್ಲ ಸೇರ್ಕೊಂಡು, ನಮ್ಮ ಲೀಡ್ರೆಲ್ಲ ಸೇರ್ಕೊಂಡು, ನಮ್ಮ ಮುಖಂಡರುಗಳೆಲ್ಲ ಸೇರ್ಕೊಂಡು ಡೋರ್ ಟು ಡೋರ್ ಸ್ಕೂಲ್ಗಳಿಗೆ ಹೋಗಿ ಅಲ್ಲೇ ಮಕ್ಕಳಿಗೆಲ್ಲ ನೋಟ್ ಬುಕ್ ಕೊಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆಮೇಲೆ ಅದಕ್ಕೊಂದಾಗಿ ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿದಿರು, ನಮ್ಮ ತಾಯಂದಿರು, ನಮ್ಮ ಎಲ್ಲರಿಗೂ ಒಂದು ಉಡುಗೊರೆ ಕೊಡಬೇಕು ಅಂತ ಕುಂತ್ಕೊಂಡು ಡಿಸ್ಕಷನ್ ಮಾತಾಡಿದಾಗ ಏನಾನ ಒಂದು ಉಡುಗೊರೆ ಕೊಡೋಣ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಹೆಣ್ಮಕ್ಳಿಗೆ ಒಂದು ಬಾಗಿನ ರೂಪದಲ್ಲಿ ಒಂದು ಸೀರೆ ಕೊಡೋಂಥ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದಾಗ ಈಗ ಒಂದು 10,000 ಹೆಣ್ಮಕ್ಳಿಗೆ ಸೀರೆ ಕೊಡೋದು ಇಟ್ಕೊಂಡಿದ್ದೀವಿ. ಅವರೆಲ್ಲರೂ ಬಂದು ಅವ್ರ ತಮ್ಮನಿಗಾಗಿ, ಅಣ್ಣನಿಗಾಗಿ, ಒಬ್ಬ ಬಂಧುಗಾಗಿ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು. ಇದ್ರ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ನನಗೆ ಅಡ್ಡೆ ಗೊತ್ತಿರೋದು ಒಂದು ಗಂಡು ಒಂದು ಹೆಣ್ಣು, ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡೋಬೇಕು ಅಂತ ಹೇಳ್ಬಿಟ್ಟು ಇದ್ರ ಮುಖಾಂತರ ಕೈ ಮುಗಿದು ಕೇಳ್ಕೊಂತೀನಿ. 27ನೇ ತಾರೀಕು ಮಿಸ್ ಮಾಡ್ದಂಗೆ 11 ಗಂಟೆಗೆ ನಮ್ಮ ಮನೆ ಮುಂದೆನೇ ನಡೀತದೆ ಫಂಕ್ಷನ್ನು. ಮಂಜುನಾಥ್ ನಗರ ನಮ್ಮ ಕಚೇರಿಯ ಮುಂಭಾಗದಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಬಂಧುಗಳ, ಇದು ನನ್ನ ವೈಯಕ್ತಿಕ ಬದುಕಿನ ದಾರಿಯಾಗಿದೆ. ಹಂಗಾಗಿ ರಾಜಕಾರಣದ ಒಂದು 2 ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. 5 ವರ್ಷದಿಂದ ಸಕ್ರಿಯವಾಗಿದ್ದೀನಿ. ಏನಾದರೆ ಕಾರಣಾಂತರದಿಂದ ನನ್ನ ಮನೇಲಿ ಒಂಚೂರು ತೊಂದರೆ ಆದಾಗ ನಾನು ಒಂದು 6 ತಿಂಗಳು ವರ್ಷ ಬರ್ದಿರೋ ಇರೋದಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಗೊಂದಲಾಗಿರ್ತದೆ, ಬರಲಿಲ್ಲ ನನ್ನ ಮೇಲೆ ಇದಾಗಿರುತ್ತೆ. ನಾನು ಇವತ್ತು ನಾವು ಸಾರ್ತವಳ್ಳಿ ಭಾಗದಲ್ಲಿ ಮನೆ ಕಟ್ತಿದ್ದೀವಿ. ಅಲ್ಲೊಂದು 25 ಎಕರೆ ಜಮೀನು ತಗೊಂಡಿದ್ದೀವಿ. ಈಗ ಒಂದು 5 ಎಕರೆ ಶುಂಠಿ ಹಾಕ್ಸಿದ್ದೀನಿ. ದನ ಕರ ಎಲ್ಲ ಕಟ್ಕೊಂಡು ನಮ್ಮ ಜೊತೆಗೆ ಒಬ್ಬ ಅಣ್ಣಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಬಂಧು ಆಗಿ, ಒಬ್ಬ ವಿದೇಶಿಯಾಗಿ ಕಷ್ಟ ಸುಖಕ್ಕೆ ಭಾಗಿಯಾಗಿ ಇರಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಯಾಕಂದರೆ ಹೆಚ್ಚಿನ ರೀತಿಯಾಗಿ ಅವರೆಲ್ಲ ನೋಡಬೇಕು, ಅವರೆಲ್ಲ ಕೇಳಬೇಕಂದ್ರೆ ನಿಮ್ಮದು ಮಹಾತ್ಮ ಕೊಡುಗೆ ಐತೆ. ಯಾಕಂದರೆ ಇವತ್ತು ಒಂದು ಶಾಲೆ 1,000 ಮಕ್ಕಳಿದ್ರೆ ಒಂದು ಸಮಾಜದವ್ರು ಹೋಗಿರಲ್ಲ. ಮಾಸ್ಟ್ರು ದೊಡ್ಡ ಸಮಾಜಕ್ಕೆ ಒಂಥರ ಪಾಠ ಮಾಡಲ್ಲ, ಚಿಕ್ಕ ಸಮಾಜಕ್ಕೆ ಒಂಥರ ಪಾಠ ಮಾಡಲ್ಲ, ಎಲ್ಲರಿಗೂ ಒಗ್ಗೂಡಿಸಿ ಒಂದೇ ಪಾಠನೇ ಮಾಡೋದು. ಹಂಗಾಗಿ ನೀವೆಲ್ಲರೂ ಸೇರಿಸಿ ನನ್ನ ಕರ್ಕೊಂಡೋಗೋಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರ್ತದೆ. ನೀವು ಯಾವಾಗೂ ನನ್ನ ಜೊತೆಗಿರ್ತೀರಂತ ಭಾವಿಸ್ತೀನಿ ಬಂಧುಗಳೇ. ನೀವು ನನಗೆ ಯಾವತ್ತೂ ಅಷ್ಟೇ, ಇವತ್ತು 17 ವರ್ಷದಿಂದನೂ ನನ್ನ ಬಗ್ಗೆ ಎಲ್ಲೂ ಕೆಟ್ಟದಾಗೂ ಬರ್ದಿಲ್ಲ. ಆಮೇಲೆ ನಾನು ಏನು ಹೇಳ್ತೀನೋ ಕಾರ್ಯಕ್ರಮನ ನೀವು ಮುಂದೆ ನಿಂತು ಅವತ್ತು ನೀವು ಬಂದು ಅವತ್ತೇನು ಪ್ರೋಗ್ರಾಮ್ ಉಳಿಕೆ ಮಾಡಿರಿ. 11ರಿಂದ ಸಂಜೆ 4ವರೆಗೂ ನೀವು ಇರಬೇಕು. ಅವತ್ತು ನಿಮ್ಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನು ನಮ್ಮ ಪತ್ರಕರ್ತರಿಗಿಂತ ಅವ್ರಿಗೂ ಒಂದು ವೇದಿಕೆ ಮೇಲೆ ಕೂಡಿಸಿ ಒಂದು ಸನ್ಮಾನ ಮಾಡೋಂಥದ್ದೈತೆ. ಒಂದು 30 ಜನ ಮಾಸ್ಟರ್ಗಳಿಗೆ, ರಿಟೈರ್ಡ್ ಆಗಿರ್ತಕ್ಕಂಥ ಮಾಸ್ಟರ್ಗಳಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಇವತ್ತು ಕುಂತು ಮಾತಾಡಿದಾಗ 90% ಮೇಲೆ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಣ ಅನ್ನೋದೊಂದು ಹಮ್ಮಿಕೊಂಡಿದ್ದೀವಿ. ಅವರೆಲ್ಲ ಇವತ್ತಿಂದ ನಮ್ಮ ಆಫೀಸ್ಗೆ ಬಂದು ಇದನ್ನು ಕೊಟ್ಟು ದಾಖಲಾತಿ ಕೊಟ್ಟು ಇಲ್ಲಿ ಬರ್ಸ್ಬಿಟ್ಟು ಹೋದರೆ ಆ ಕೆಲಸನೂ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಂಗವಿಕಲರನ್ನು ಕರೆದು ಅವ್ರಿಗೂ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿ ವೇದಿಕೆ ಮೇಲೆ ಕೂರಿಸಿ ಸನ್ಮಾನ ಮಾಡೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಸ್ನೇಹಿತರಾದಂಥ ಒಂದು 7-8 ಜನ ವಕೀಲರವ್ರು, ಅವ್ರಿಗೂ ಕರೆದು ಸನ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇವೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ಮೆರುಗು ತರಬೇಕಂದ್ರೆ ನಿಮ್ಮದು ಜಾಸ್ತಿ ಪಾತ್ರ ಐತೆ, ನಿಮ್ಮದು ಜಾಸ್ತಿ ಶಕ್ತಿ ಐತೆ. ಯಾಕಂದರೆ ಇಡೀ ತಾಲೂಕಲ್ಲಿ ಮನೆಗೆ ಮಾತಾಡ್ಬೇಕಂದ್ರೆ ನೀವೇ ನಮ್ಗೆ ಮುನ್ನುಡಿ ಆಗ್ಬಿಟ್ಟು ಅಂತ ಹೇಳಿ ಈ ವೇದಿಕೆ ಕರೆದಾಡಿ ಮಾತನಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ನಾವು ಒಂದು
ಸುಮಾರು ಒಂದು 4 ದಿವಸದಿಂದ ಹಳ್ಳಿಗಳ ಮೇಲೆ ಪ್ರವೇಶ ಮಾಡ್ತಾ ಇದೀವಿ. ಕಮ್ಮಿ ಅಂದ್ರೆ ಒಂದು ಹಳ್ಳಿಯಲ್ಲಿ 100 ಜನ ಬರ್ತಾ ಇರ್ತಾರೆ ಒಂದು ದೇವಸ್ಥಾನದಾಗ ಸುಮ್ಮನೆ ಕುತ್ಕೊಂಡ್ರೆ. ನಾನು ಬರೇ ಅಣ್ಣ ನಿಮ್ಮೂರಿಗೆ ಬರ್ತಾ ಇದ್ದೀನಿ ಅಂದರೆ, ಹಂಗಾಗಿ ನನಗೆ ಪಕ್ಷದ ಮೇಲೆ ನಂಬಿಕೆ ಇಲ್ಲ. ಪಕ್ಷದ ಮೇಲೆ ನನಗೆ ನಮ್ಮ ತಾಲೂಕು ಜನದ ಮೇಲೆ ನಂಬಿಕೆ ಐತೆ. ನಮ್ಮ ತಾಲೂಕು ಜನ ಏನು ತೀರ್ಮಾನ ತಗೊಂತಾರೋ, ಅವ್ರು ಏನು ಹೇಳ್ತಾರೋ ಅದಕ್ಕೆ ತಲೆ ಬಾಗ್ತೀನಿ. ಅವ್ರು ಇಂಡಿಪೆಂಡೆಂಟ್ ನಿಂತ್ಕೊಳ್ಳೋಣ, ನಾವೆಲ್ಲ ಹೋರಾಟ ಮಾಡಿ ಗೆಲ್ಲಿಸ್ತೀವಿ ಅಂದರೆ ಅದಕ್ಕೂ ರೆಡಿ. ನಮ್ಮ ಸಂಘಟನೆ ನೋಡಿ, ನಮ್ಮ ಪ್ರಚಾರ ನೋಡಿ, ಯಾರ ನಮ್ಮ 3 ಪಕ್ಷದವರನ್ನ ಕರೆದುಕೊಡ್ತಾರಲ್ಲ ಅವಾಗೂ ನನ್ನ ತೀರ್ಮಾನ ತಗೊಂಡು ನನ್ನ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಮ್ಮ ಎಲ್ಲ ಸಮಾಜದ ಬಂಧುಗಳು ಏನು ತೀರ್ಮಾನ ತಗೊಂಡು ಏನು ನಿರ್ಣಯ ಹೇಳ್ತಾರೆ ಅದಕ್ಕೆ ತಲೆ ಬಾಗ್ತೀನಿ. ಹೊರತು ನಂದು ವೈಯಕ್ತಿಕವಾಗಿ ಡಿಸಿಷನ್ ನಾನು ತಗೊಳ್ಳಲ್ಲ. ಯಾಕಂದರೆ ನನ್ನಲ್ಲೇ ಆ ಶಕ್ತಿ ಇಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ನಮ್ಮ ಬಂಧುಗಳು ಎಲ್ಲರೂ ಏನು ಡಿಸಿಷನ್ ತಗೊಂತಾರೆ ಅದಕ್ಕೆ ನಾನು ಭಾಗಿಯಾಗ್ತೀನಿ. ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ಕುರುಬರಿಗೆ ಒಂದು ಸೀಟು ಇಲ್ಲ ಅಂತ ಹಾಕಿದ್ದಾರೆ ನೀವು. ಹೌದು. ಹಾಗಾಗಿ ನೀವು ಈ ಸಲ ಟಿಕೆಟ್ ಅಂದ್ರೆ ಆಕಾಂಕ್ಷಿಯಾಗಿದ್ದೀನಿ. ಬಟ್ ನಾವು ಹೆಚ್ಚಿಗ ಪ್ರಚಾರ ಮಾಡಿ ಅವ್ರಾಗ ಅವ್ರು ಕರ್ಕೊಟ್ರೆ ಹೋಗಿ ನಮ್ಮ ಲೀಡರ್ಗಳೆಲ್ಲ ಏನ್ ಡಿಸಿಷನ್ ತಗೊಂಡು, ನಮ್ಮ ಕಾರ್ಯಕರ್ತರು ಏನ್ ಡಿಸಿಷನ್ ತಗೊಂಡಾಗ ಅವ್ರು ತಗೊಂಡಾಗ ಆಮೇಲೆ ತೀರ್ಮಾನ ಮಾಡ್ತೀವಿ. ಬೇಡಣ್ಣ ನೀನು ಇಂಡಿಪೆಂಡೆಂಟ್ ನಿಲ್ಲು, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಅದೇ ತರ. ನಿಮ್ಮ ಸ್ಪರ್ಧೆ ಖಚಿತ ವಿಧಾನಸಭೆ ಅದು 100% ಖಚಿತ. ನೀವು ಸ್ಪರ್ಧೆ ಮಾಡೋದು ಖಚಿತ. ಕಿತ್ತೂರು ತಾಲೂಕು ವಿಧಾನಸಭಾ ಕ್ಷೇತ್ರ. ಹೌದು, ಇಟ್ಕೊಂಡಿರ್ತೀವಿ. ಇದು 49ನೇ ಬರ್ತಡೇ ಆಗಿದೆ. ಬರೋದು 50ನೇ ವರ್ಷದ್ದು ಮನೆ ಗ್ರೂಪ್ ವೆಚ್ಚ ಬಹಳ ಅದ್ಭುತವಾಗಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು. ಅಂದ್ರೆ 28ಕ್ಕೆ MLA ನಿಲ್ಲೋದು ಖಚಿತವಾಗಿನೇ ಮಾಡ್ತೀವಿ. ಸರ್, ಈಗ ನೀವು 2ಕ್ಕೆ ಕೊಟ್ಟಿದ್ರಲ್ಲ, ಯಾವ್ದು ಲೆಟ್ರು ಬಿಜೆಪಿಗೂ ಕೊಟ್ಟಿದ್ದೀರಾ ಮತ್ತೆ ಕಾಂಗ್ರೆಸ್ಗೂ ಕೊಟ್ಟಿದ್ದೀರಾ ಅಟ್ ಎ ಟೈಮಲ್ಲಿ? ಈಗ ಯಾಕಂದ್ರೆ ಜಿಲ್ಲೆಗ ದೊಡ್ಡ ಪಕ್ಷಗಳು ಅವೆರಡೆ, ರಾಷ್ಟ್ರೀಯ ಪಕ್ಷ. ಹಂಗಾಗಿ ಯಾಕಂದ್ರೆ ಇನ್ನೊಂದು ಪಕ್ಷದ್ದು ನಮಗೆ ಭಗವಂತ ಆ ಶಕ್ತಿ ಹೋಗಿ ಒಂದ್ಸತಿ ನಾವು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ ಅಷ್ಟೇ. ಅದು ಈಗ ಬಿಜೆಪಿ ಒಂದು ಭಾಗನೇ. NDAನಲ್ಲಿ 2 ಹೊಂದಾಣಿಕೆ ಆಗಿ 2 ಪಕ್ಷಗಳು ಇದ್ದಾವೆ. ನೀವು ಒಂದು ಪಕ್ಷಕ್ಕೆ ಕೊಟ್ಟರು ಅಲ್ಲಿ 2 ಪಕ್ಷದಿಂದ ಅಭ್ಯರ್ಥಿ ಇರಲ್ಲ, ಒಬ್ಬರೇ ಅಭ್ಯರ್ಥಿ. ವಿಧಾನಸಭಾ ಚುನಾವಣೆ ನಿಲ್ಲೋದು ನ್ಯೂಸ್ ಖಚಿತ, ಸ್ಪಷ್ಟವಾಗಿ ಖಚಿತ.